ಇವತ್ತು ನಮ್ದೊಂದು ಕಾಲೇಜ್ ಕಡೆಯಿಂದ ವಿಸಿಟ್ ಇತ್ತು. ಆ ವಿಸಿಟ್ ಎಲ್ಲಿಯಪ್ಪ ಅಂದ್ರೆ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ. ವಿಸಿಟ್ ಮುಗಿಸ್ಕೊಂಡು ನಾವು ಪ್ಲಾನ್ ಮಾಡಿದ್ವಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತೇಳಿ. ಗ್ರೂಪ್ ಫೋಟೋ ತಗೊಂಡು ನಾವು ಪ್ಲಾನ್ ಮಾಡಿದ್ವಿ ಅನ್ಲಿಮಿಟೆಡ್ಗೆ. ಇದೇ ನೋಡ್ಗುರು ಆಹಾರ ಅನ್ಲಿಮಿಟೆಡ್ ಅವ್ರ ಮೆನು. ಇವ್ರದ್ದಿರೋದು 2 ಬ್ರಾಂಚು, ಒಂದು ರಾಜಾಜಿನಗರದಲ್ಲಿ, ಇನ್ನೊಂದು ಮೆಜೆಸ್ಟಿಕ್ ಹತ್ರ. ನಾವು ಬಂದಿರೋದು ಮೆಜೆಸ್ಟಿಕ್ ಹತ್ರ. ಗುರು ಮೆನು ನೋಡೋಷ್ಟ್ರೊಳಗೆ ನಮ್ಮ ಗುರು ಬುಕ್ ಮಾಡ್ದ 8 ಅನ್ಲಿಮಿಟೆಡ್ ಮತ್ತೆ 3 ಬಿರಿಯಾನಿ. ಬಾಳೆ ಎಲೆಯಲ್ಲಿ ಊಟ ಕೊಡ್ತಿದ್ದಾರೆ. ಈಗ ನೀರು ಹಾಕ್ಕೊಂಡು ಬಾಳೆ ಎಲೆ ತೊಳ್ಕೊಂಡು ಚೆನ್ನಾಗಿ ಬಡಿಯೋಣ. ಇಲ್ಲಿರೋ ಸರ್ವ್ ಮಾಡೋ ವೇಟರ್ಸು ಟೇಬಲ್ಸ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ 3 ಟೇಬಲಲ್ಲಿ ಕೂತಿದ್ದೀವಿ. ಫಸ್ಟ್ ಟೇಬಲ್ಗೆ ಈಗ 3 ಟೈಪ್ಸ್ ಆಫ್ ಚಿಕನ್ಸ್ ವೆರೈಟೀಸ್ ತೊಗೊಂಬಂದಿದ್ದಾರೆ. ಈಗ ಅಂಬೂರ್ ಬಿರಿಯಾನಿ ತೊಗೊಂಬಂದಿದ್ದಾರೆ. ನಮ್ಮ ಪಕ್ಕದಲ್ಲಿ ಕುಂತಿರೋ ನಮ್ಮ ಪ್ರವೀಣ ದೋಸ್ತ್ ಟೇಬಲ್ಗೆ ಈಗ ಅಂಬೂರ್ ಬಿರಿಯಾನಿ ತಂದಿದ್ದಾರೆ. ಅದು ಇನ್ನು ನಮ್ಮ ವೇಟರ್ ಬಂದಿಲ್ಲ ಅನ್ಕೊಳ್ಳೋಷ್ಟ್ರೊಳಗಡೆ ಬಂತು ನಮಗೂ 3 ಟೈಪ್ಸ್ ಆಫ್ ಚಿಕನ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು. 3 ಟೈಪ್ಸ್ ಆಫ್ ಚಿಕನ್. ಅದೇನಪ್ಪ ಅಂದ್ರೆ 1 ಟೈಪ್ ಚಿಲ್ಲಿ ಮತ್ತೆ ಕಬಾಬು ಮತ್ತೆ ಪೆಪ್ಪರ್ ಚಿಕನ್. ನಮಗೆ ಬಂತು ಫಸ್ಟ್ ರೌಂಡಿನ ಅಂಬೂರ್ ಬಿರಿಯಾನಿ. ಇನ್ನೂ ಟೇಸ್ಟ್ ಅಂತೂ ಮಾಡಿಲ್ಲ, ನೋಡೋಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ. ಹೆಂಗಿದೆ ನೋಡೋಣ ಬನ್ನಿ. ಫಸ್ಟು ಟೇಸ್ಟ್ ಮಾಡೋಣ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಅಂತೂ ಚೆನ್ನಾಗಿದೆ ಅವರು. ಈಗ ಕಬಾಬ್ ಅಂದರು ನೆಕ್ಸ್ಟ್ ಲೆವೆಲ್ ಆಗಿದೆ. ಪೆಪ್ಪರ್ ಚಿಕನ್ ಅಂತೂ ಹೇಳೋ ಹಂಗೆ ಇಲ್ಲ, ಸಖತ್ತಾಗಿ ಟೇಸ್ಟ್ ಆಗಿದೆ. ನೀವು ಬಂದು ಟ್ರೈ ಮಾಡಿ ಅನ್ಲಿಮಿಟೆಡ್. ನಮ್ಮ ದೋಸ್ತು ಪ್ರವೀಣ ಅಂತೂ ನಿಂಬೆಹಣ್ಣು ಹಾಕ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಆಡಾಗುತ್ತವನೆ. ನಾವು ಆರ್ಡರ್ ಮಾಡಿದ್ದು 8 ಅನ್ಲಿಮಿಟೆಡ್ ಮತ್ತೆ 3 ಬಿರಿಯಾನಿ. ಇನ್ನೂ ಬಂದೇ ಇಲ್ಲ ಅನ್ನೋಷ್ಟು ಒಳಗಡೆ ಬಂತು 3 ಬಿರಿಯಾನಿ. ಆದರೆ ಏನು ಮಾಡ್ತೀಯ, ಅರ್ಧ ಊಟ ಆದಮೇಲೆ ನಮಗೆ ಈರುಳ್ಳಿ ಕೊಡಾಕತ್ತವ್ರೆ. ಆದರೂ ನಮ್ಮ ಪ್ರವೀಣ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ತಿಂತಿದ್ದಾನೆ. ಅಂದರೂ ಈರುಳ್ಳಿ ಒಂದೊಂದು ಹಂಗೆ ಒಂದೊಂದು ತಿಂತಿದ್ದಾವನೆ. ಈಗ ನಮ್ಮ ಫಸ್ಟ್ ಟೇಬಲ್ಗೆ ಬಂತು ಹೈದ್ರಾಬಾದ್ ಬಿರಿಯಾನಿ, ಅದು ಸೆಕೆಂಡ್ ರೌಂಡ್. ಆದರೆ ಏನು ಮಾಡ್ತೀಯ, ನಮ್ಮ ನಾಗ ಮಾತ್ರ ಫಸ್ಟ್ ರೌಂಡ್ ಮುಗಿಸಿ ಕೂತಿದ್ದಾನೆ. ವೇಟರ್ ಹುಡುಕ್ತಾ ಇದ್ದಾನೆ ಬಂದ್ರಾ ಇಲ್ವಾ ಅಂತ. ಎಲ್ಲರ ಗ್ರೂಪಲ್ಲಿ ಈ ಥರ ಒಬ್ಬನು ಇದ್ದೇ ಇರ್ತಾನೆ. ಚಿಕನ್ ತಿನ್ನಲ್ಲ, ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಪ್ಯೂರ್ ವೆಜ್ ಅಂತೇಳಿ. ನಮ್ಮ ಗ್ರೂಪಲ್ಲಿ ನಮ್ಮ ಯಶವಂತ್ ದೋಸ್ತ್. ಆದರೆ ನಮ್ಮ ಪ್ರಜ್ವಲ್ ದೋಸ್ತ್ಗೆ ಪೆಪ್ಪರ್ ಚಿಕನ್ ತುಂಬ ಇಷ್ಟ ಆಗಿದ್ದಂಗಿದೆ. ಸೆಕೆಂಡ್ ರೌಂಡ್ನು ಕರೆಸಿದವನು. ನಮ್ಮ ನಾಗನ ಪರಿಸ್ಥಿತಿ ನೋಡೋಕ್ಕಾಗದೆ ಸೆಕೆಂಡ್ ಟೈಮ್ನು ಅಂಬೂರೇ ತಂದಿದ್ದಾರೆ ನಮಗೆ. ಹೈದ್ರಾಬಾದ್ ಬಿರಿಯಾನಿ ತಂದಿಲ್ಲ. ನಮ್ಮ ಪ್ರವೀಣ್ ಅಷ್ಟು ಚಿಕನ್ ತಿಂದ್ರೂ ಗೋಲಿ ಸೋಡೋದು ಗೋಲಿ ಹೊಡೆಯೋಕ್ಕಾಗಿಲ್ಲ. ಪ್ರವೀಣನ್ಗೆ ಪವರ್ ಇಲ್ಲ ಅಂತ ಗೊತ್ತಾಯಿತು. ಆದರೆ ಗುರುದು ಪವರ್ ಇದೆ ಏನಂತೇಳಿ ಗುರುಗೆ ಚೆಕ್ ಮಾಡೋಕ್ಕೆ ಪ್ರವೀಣ್ ಕೊಟ್ಟ. ಅದು ಗುರುಗೆ ಇಲ್ಲ ಅಂದ್ಕೊಳ್ಳೋಷ್ಟೊಳಗೆ ತೋರಿಸಿದ್ನ ಅವ್ನ ಪವರ್ ಇದೆ ಅಂತ. ನಮ್ಮ ಸಂತೋಷ್ ದೋಸ್ತ್ ಅಂತೂ ಅವ್ನ ಪವರ್ ಟೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಗೋಲಿ ಸೋಡಾ ಕೇಳೋಷ್ಟೊಳಗಡೆ ಅವ್ನ ವೇಟರ್ ಅವ್ನಿಗೆ ಮೊದಲನೇ ಕೊಟ್ಟಿದ್ರು, ಅವ್ನು ನೋಡಿಲ್ಲ ತಂದು ಕೊಟ್ಟಿರೋದು. ಕಬಾಬ್ನು ಸೆಕೆಂಡ್ ರೌಂಡ್ ಕರೆಸಿದ್ದೀವಿ, ಚೆನ್ನಾಗಿದೆ. ಬಂದು ತಿನ್ನಿ, ನೀವು ತಿನ್ನಿ. ಬಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿದೆ. ಬಂದು ತಿಂದೋಗ್ರಿ. ನಂಗೆ ತುಂಬಾ ಕಮ್ಮಿ ಫ್ರೆಂಡ್ಸ್ ಇರ್ಬೋದು, ಯಾರ್ಯಾರು ಇದ್ದೀರೋ ಅವರೆಲ್ಲ ಯಾವಾಗಲೂ ನನ್ನ ಹೃದಯದಲ್ಲಿ. ನಮ್ಮ ಗುರು ದೋಸ್ತು ಅಂತರೂ ಪದೇ ಪದೇ ಅವನ ಪವರ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಪವರ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಇದೆ ಅಂತ ಗೊತ್ತಾಗ್ತಾ ಇದೆ. ಅನ್ನೋಷ್ಟೊಳಗಡೆ ನನಗೂ ನಾನು ಪವರ್ ಟೆಸ್ಟ್ ಮಾಡ್ಕೋಬೇಕಂತೇಳಿ ನಾನು ಒಂದು ಗೋಲಿ ಸೋಡಾ ಹೇಳಿದೆ. ನೋಡೋಣ, ಟ್ರೈ ಮಾಡೋಣ ಅಂತೇಳಿ. ಇದೆ, ನನಗೂ ಪವರ್ ಇದೆ. ಕಬಾಬ್ನ ಬಿಡ್ತಾನೆ ಇಲ್ಲ. ಥರ್ಡ್ ರೌಂಡನ್ನು ಕಬಾಬ್ನ ಕರೆಸಿದ್ದಾನೆ. ನಮ್ಮ ಸೀನಾ ಅಂತೂ ಸೈಲೆಂಟಾಗಿ ಚಿಲ್ಲಾಗಿ ಮಸ್ತಾಗಿ ಬಡಿಯಕತ್ತವ್ರೆ. ಪಾನೂ ಕೊಡ್ತಾ ಇದ್ದಾರೆ ನೋಡ್ಗುರು. ನಮ್ಮ ಸೀನಾ ಅಂತೂ ಟೈಮ್ ತಗೊಂಡು ವೇಟ್ ಮಾಡಿ ಹೊಡಿಯಕತ್ತವ್ರು ನೋಡ್ಗುರು. ಫೈನಲಿ ಬಿಲ್ ಬಂತು ನೋಡ್ಗುರು. ಬಿಲ್ ಬಂದ್ರೂ ನಂದು ನನ್ನ ಸೀನಾದ್ ಮಾತ್ರ ಇನ್ನು ಕಬಾಬ್ ತಿನ್ನೋದು ಮುಗ್ದಿಲ್ಲ. ಇಲ್ಲಿ ಹುಡುಗರು ಬೋರ್ಡ್ ಹಾಕಿದ್ದಾರೆ.
ಆಹಾರವನ್ನು ಎಲೆಯಲ್ಲಿ ಬಿಟ್ಟರೆ 200 ರೂಪಾಯಿ ದಂಡ. ನಾನು ಮತ್ತೆ ನಮ್ಮ ಸೀನಾ ಫೈನ್ ಕಟ್ಬಾರ್ದು ಅಂತೇಳಿ ಎಲೆಯಲ್ಲಿ ಇದ್ದಿದ್ದೆಲ್ಲ ಊಟನ ಖಾಲಿ ಮಾಡ್ಕೊಂಡು ಈಗ ಹ್ಯಾಂಡ್ ವಾಶ್ಗೆ ಬಂದಿದ್ದೀವಿ. ಇಲ್ಲಿ ನಾನು ಮತ್ತೆ ನಮ್ಮ ಸೀನ್ ದೋಸ್ತ್. ಇಲ್ಲಿ ಈಗ ಬಿಲ್ಲಿಂಗ್ ಪ್ರಾಸೆಸ್ ನಡೀತಾ ಇದೆ. ಪಾನು ಫ್ರೀ ಅಂತ ಹೇಳ್ಬಿಟ್ಟು 2ನ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಪಾನ್ನ ಈಗ ಟೇಸ್ಟ್ ಮಾಡೋಣ ಬನ್ನಿ. ಈಗ ಮತ್ತೆ ಎಲ್ಲರೂ ವಾಪಸ್ ಯಾಕೆ ಹೋಗಿದ್ದಾರೆ ಅಂದರೆ ನಮ್ಮ ಸೀನಾ ದೋಸ್ತು ಪಾನ್ ಫ್ರೀ ಅನ್ಕೊಂಡಾನೆ. ಅದು ಪಾನ್ ಫ್ರೀ ಅಲ್ಲ, ಅವ್ರ ಮುಂದೆನೇ ಒಂದು ತೊಗೊಂಡು ತಿಂದ್ಬಿಟ್ಟಿದ್ದಾನೆ. ಅವ್ರಿಗೆ ಮತ್ತೆ ದುಡ್ಡು ಕೇಳಕತ್ತಿದ್ದಾರೆ. ಹಂಗಾಗಿ ಗುರು ಜೊತೆ ಫುಲ್ ಡೀಪ್ ಆಗಿ ಡಿಸ್ಕಷನ್. ಪ್ರವೀಣ್ ದೋಸ್ತನ ಊಟ ಹೆಂಗಿತ್ತು ಕೇಳ್ಬಿಡೋಣ ಒಂದ್ಸರಿ. ಚೆನ್ನಾಗಿ ಊಟ ಆಯ್ತು. ಆಹಾರಾಗ ಬಂದಿದ್ವಿ. ತುಂಬಾ ಅನ್ಲಿಮಿಟೆಡ್ ಊಟ ಚೆನ್ನಾಗಿರುತ್ತೆ. ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.